ಇವಳು ಯಾಕೆ ಇಲ್ಲಿ ನಿಂತಿದ್ದಾಳೆ? ಇವಳ್ದು ಒಳ್ಳೆ ಕತ್ತೆ ಆಯ್ತು ನನಗೆ ಅವಾಗ್ಲಿಂದ. ನೀವು ಹೋಗಿ ಕರ್ಕೊಂಬೈ, ನಾನು ಹೋಗ್ತೀನಿ. ಯಾಕ್ಲಿಲ್ಲ ಇಲ್ಲಿ ನಿಂತಿದ್ಯಾ? ನಡಿ. ಏನ್ ಮೇಡಮ್, ಮೊದಲೇ ಹೇಳೋದಲ್ವಾ ಎಜೆ ಮನೆ ಅರ್ಶಶಾಸ್ತ್ರ ಅಂತ. ಮೊದಲೇ ಹೇಳಿದ್ನಲ್ಲ ಲೊಕೇಶನ್ ಎಲ್ಲ ಹೇಳಲ್ಲ ಅಂತ. ಅಯ್ಯೋ ನಿಮ್ಗೆ ಹೇಗೆ ಹೇಳೋದು? ನಾನು ಈ ಪ್ರೋಗ್ರಾಮಲ್ಲಿ ಡ್ಯಾನ್ಸ್ ಮಾಡಲ್ಲ ಅಷ್ಟೇ. ಏನು ಹೇಳ್ತಿದ್ಯಾ ಲೀಲಾ ಲಾಸ್ಟ್ ಮಿನಿಟಲ್ಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಡ್ಯಾನ್ಸ್ ಮಾಡಲ್ಲ ಅಷ್ಟೇ. ನೀವು ಮೊದಲೇ ನಂಗೆ ಲೊಕೇಶನ್ ಹೇಳಿದರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನನಗೆ ಇಲ್ಲಿ ಇರೋಕ್ಕಾಗಲ್ಲ, ನಾನು ಹೋಗ್ತೀನಿ. ಏನು ತಮಾಷೆ ಮಾಡ್ತಾ ಇದೆಯಾ? ಈಗಲೂ ನಿನಗೆ ಹೋಗಲೇಬೇಕು ಅನ್ನೋದಾದ್ರೆ ಲೀಲಾ, ಮಾಡ್ಕೊಂಡಿರೋ ಅಗ್ರಿಮೆಂಟ್ ಪ್ರಕಾರ 3 ಲಕ್ಷ ಇಟ್ಬಿಟ್ಟು ಹೋಗು. 3 ಲಕ್ಷನಾ? ಹಲೋ ಮೇಡಮ್. ಹಾಯ್, ಹೇಗಿದ್ದೀರಾ? ಐ ಆಮ್ ಫೈನ್. ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಎಲ್ಲ ಬಂದ್ರಾ? ಹಾಂ ಬಂದಿದ್ದಾರೆ. 8 ಜನ ಇದ್ದಾರೆ. ನೀವು 9 ಅಂತ ಹೇಳಿದ್ರಿ ಅಲ್ವಾ? ಇಲ್ವಲ್ಲ, ಅಲ್ಲಿದ್ದಾರೆ. ಓಕೆ. ಇವ್ರೇನ್ರಿ ಇವರು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೀಗೆ ಬರ್ತಿದ್ದಾರೆ? ನೀವು ನೋಡಿದ್ರೆ ಮೇನ್ ಡ್ಯಾನ್ಸರ್ ಅಂತಿದ್ದೀರಾ? ಏನಿಲ್ಲ ಮ್ಯಾಮ್, ಸ್ವಲ್ಪ ಸಂಕೋಚ ಸ್ವಭಾವ. ನಿಮಗೆ ಫಸ್ಟ್ ಫ್ಲೋರಲ್ಲಿ ರೂಮ್ ಅರೇಂಜ್ ಆಗಿದೆ. ನೀವೆಲ್ಲ ಅಲ್ಲೇ ಹೋಗಿ ರೆಡಿ ಆಗ್ಬೋದು. ಓಕೆ ಮೇಡಮ್, ಬಾ ಬಾ. ಬೇಗ ರೆಡಿ ಆಗಬೇಕು. ಕ್ವಿಕ್ ಎವ್ರಿವನ್, ಫಾಸ್ಟ್ ಫಾಸ್ಟ್ ಫಾಸ್ಟ್. ಏನೇ? 1 ನಿಮಿಷ. ಕವಿತಾ, ನಿಂಗೊಂದು ಹೇಳ್ತೀನಿ ವಿಷಯ, ಯಾರಿಗೂ ಹೇಳ್ಬೇಡ. ಹಾಂ, ಪ್ರಾಮಿಸ್ ಮಾಡು. ಏನು ಫಸ್ಟ್ ಹೇಳು. ಪ್ರಾಮಿಸ್ ಮಾಡು. ಓಕೆ. ಈ ಫಂಕ್ಷನ್ದ ಎಸ್ಕೇಪ್ ಆಗೋಕೆ ಏನಾದರೂ ದಾರಿ ಇದೆಯಾ? ಏನು ಹೇಳ್ತೀನಿ? ನಿಂಗೇನು ತಲೆ ಕೆಟ್ಟಿದ್ಯಾ? ಯಾರ ಮನೆ ಅಂತ ಗೊತ್ತಾ ಇದು? ಏಜೆ ಮನೆ. ಅವ್ರ ಮುಂದೆ ನಾವು ಡ್ಯಾನ್ಸ್ ಮಾಡೋದಕ್ಕೂ ಅದೃಷ್ಟ ಮಾಡಿರಬೇಕು, ಗೊತ್ತಾ ನಿನಗೆ? ಯಾವ ಅದೃಷ್ಟ? ಅವ್ರ ಜೊತೆ ಭಾಳ ಅದೃಷ್ಟನೇ ಬಿಟ್ಟವಳು ನಾನು. ಡ್ಯಾನ್ಸ್ ಎಲ್ಲ ಯಾವ ಲೆಕ್ಕ? ಮೊದಲೇ ನನಗೂ ಆ ಏಜೆ ಕಂಡ್ರೆ ಆಗಲ್ಲ. ಅಂದರೆ ಏಜೆ ಅಂಕಲ್ ಜೊತೆ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು. ನಾನೇ ಬೇಡ ಅಂತ ರಿಜೆಕ್ಟ್ ಮಾಡಿದೆ. ಏನು ಹೇಳ್ತಾ ಇದೆಯಲ್ಲ ನೀನು? ಅವರೆಲ್ಲಿ, ನೀನೆಲ್ಲಿ? ಅಯ್ಯೋ, ನಿಜ ಹೇಳ್ತಿದ್ದೀನಿ. ಏಜೆ ಅಂಕಲ್ ಜೊತೆ ಎಂಗೇಜ್ಮೆಂಟ್ ಆಗಿದ್ದು ನಿಜ. ನಾನು ಅವ್ರ ಜೊತೆ ಬಾಳಕ್ಕಾಗಲ್ಲ ಅಂತ ಓಡೋಗಿದ್ದು ನಿಜ. ಏಜೆ ಅಂಕಲ್ಲು ಎಲ್ಲಾದ್ರಲ್ಲೂ ಪರ್ಫೆಕ್ಟ್, ನಾನು ಎಲ್ಲಾದ್ರಲ್ಲೂ ಎಡ್ಬಿಟ್ಟು. ಇವ್ರ ಜೊತೆ 1 ವರ್ಷ ಬಾಳೋದಿರ್ಲಿ, 1 ತಿಂಗಳು ಬಾಳೋದ್ ಬಗ್ಗೆನೂ ಯೋಚನೆ ಮಾಡೋಕ್ಕಾಗಲ್ಲ. ಈಗ ಹೇಗೆ ಎಸ್ಕೇಪ್ ಆಗಕ್ಕೆ ನೋಡ್ತಿದ್ದೀನೋ, ಮದುವೆ ಆಗಿದ್ರು ಹಾಗೆ ಎಸ್ಕೇಪ್ ಆಗಕ್ಕೆ ನೋಡ್ತಿದ್ದೆ. ಒಟ್ಟಿನಲ್ಲಿ ಅವ್ರ ಜೊತೆ ಬಾಳಕ್ಕಂತೂ ಆಗಲ್ಲ. ಯಾರು ಮದುವೆ ಬೇಡ ಅಂತ ರಿಜೆಕ್ಟ್ ಮಾಡಿದ್ನೋ ಅವ್ರ ಮದುವೆಗೆ ಬಂದು ಕುಣಿತಿದ್ದೀನಿ. ಹೌದಾ? ಹೌದು. ಕತೆ ತುಂಬ ಚೆನ್ನಾಗಿದೆ ಕಣೆ. ನಾನಿವಾಗ ಒಂದು ಕತೆ ಹೇಳಲ್ಲ ನಿನಗೆ. ನಿನಗೆ ಇಲ್ಲಿ ಡ್ಯಾನ್ಸ್ ಮಾಡೋದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಸೊ ಬಂದು ನನ್ನ ಜೊತೆ ದಯವಿಟ್ಟು ರೆಡಿ ಆಗು. ಅಂದರೆ ಆ ಏಜೆ ಲೀಲಾನ ರಿಜೆಕ್ಟ್ ಮಾಡಿಲ್ಲ ಅಂತಾಯಿತು. ಥ್ಯಾಂಕ್ಸ್ ಭಗವಂತ. ಅದು ಯಾವ ಜಾಗದಲ್ಲ ಏಜೆ ನನಗೆ ಅವಮಾನ ಮಾಡಿದ್ನೋ ಅದೇ ಜಾಗದಲ್ಲಿ ನನಗೊಂದು ಆಪ್ಷನ್ ಕೊಟ್ಟಿದ್ಯಾ. ದಾರಿನೇ ಗೊತ್ತಿಲ್ಲದೆ ಗುರಿ ತಲುಪೋದಕ್ಕೆ ಹೊರಟಿದ್ದೆ, ಆದರೆ ಇವಾಗ ಸರಿಯಾದ ಗುರಿನೇ ನೀನು ಕೊಟ್ಟಿದ್ಯಾ.
ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಭಿರಾಮ್ ಜೈಶಂಕರ್ ಅವನಿಗೆ ಸರಿಯಾದ ಜೋಡಿ ಅಂತಂದರೆ ಈ ಎಡವಟ್ರಾಣಿ ಲೀಲಾನೇ. ಅವರಿಬ್ಬರು ಮದುವೆ ಆದರೆ ಒಂದು, ಅವರಿಬ್ಬರು ಜೀವನವಿಡೀ ಕಿತ್ತಾಡಿಕೊಂಡು ಜೀವನದಲ್ಲಿ ನರಕ ಅನುಭವಿಸ್ತಾರೆ. ಈ ಏಜೆ ಕಾಟ ತಡೆಯೋದಕ್ಕಾಗದೆ ಲೀಲಾ ಮನೆ ಬಿಟ್ಟು ಓಡ್ ಹೋಗ್ತಾಳೆ. ಅವಳು ಓಡ್ ಹೋದರೆ ಏಜೇನು ಅವ್ರ ಅಮ್ಮನೇ ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ. ನನ್ನ ಕೆನ್ನೆಗೆ ಏಟ್ ಕೊಟ್ಟ ಎರಡೂ ಕೈಗಳನ್ನು ಒಂದು ಮಾಡಿದೆ ನಾನು ಇಲ್ಲಿಂದ ಹೋಗಲ್ಲ. ಎನಿವೇಸ್ ಲೀಲಾನ್ ಏಜೆ, ವಿಶ್ ಯು ಬ್ಯಾಡ್ 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 ಮ್ಯಾರಿಡ್ ಲೈಫ್. ಲಕ್ಷ್ಮಿ, ನಾನು ಎಲ್ಲಿ ಹೋಗಿ ರೆಡಿ ಆಗಲಿ? ಅದನ್ನೇನು ಕೇಳ್ತಿದ್ಯಾ? ಹೋಗಿ ನನ್ನ ರೂಮಲ್ಲಿ ರೆಡಿ ಆಗು. ಅಕ್ಕ ಆಲ್ರೆಡಿ ಅಲ್ಲಿ ಡಾನ್ಸರ್ಸ್ ರೆಡಿ ಆಗ್ತಿದ್ದಾರೆ. ಈಜಿ ರೂಮ್ಗೆ ಹೋಗು. ಬೇಡ, ನೀನು ಅಲ್ಲಿ ಹೋಗೋದು ಬೇಡ. ಹುಡುಗ ಇಷ್ಟು ದೊಡ್ಡ ಕಿವಿ ಇದೆ, ಅದ್ರ ನಾನು ಒಂದು ಮಾತು ಕೇಳಲ್ವಲ್ಲ ನೀನು? ನೀನೇ ಕಾಪಾಡಬೇಕು.